ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಬೆಟ್ಟಗುಡ್ಡಗಳಲ್ಲಿ ಅಕ್ರಮ ಗಣಿಗಾರಿಕೆ ಮಿತಿ ಮೀರಿದೆ. ಬಹಳಷ್ಟು ಕಡೆ ಏನು ಯಂತ್ರೋಪಕರಣಗಳನ್ನು ಬಳಸಿ ಗಣಿಗಾರಿಕೆ ಮಾಡಬಾರ್ದು ಅಂತಕ್ಕಂಥ ಸ್ಪಷ್ಟ ಒಂದು ಆದೇಶ ಇದ್ದರೂ ಕೂಡ ಎಲ್ಲ ಉಲ್ಲಂಘನೆ ಮಾಡಿ ಈ ಒಂದು ಹೋಬಳಿಯಲ್ಲಿ ಯಥೇಚ್ಛವಾಗಿ ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಏನು ಕೋಲಾರ ಜಿಲ್ಲೆಯ ಸಂಪತ್ತು ಈಗಾಗಲೇ ನೆರೆಯ ಜಿಲ್ಲೆಗಳಿಗೆ ಜೊತೆಗೆ ನೆರೆಯ ರಾಜ್ಯಕ್ಕೂ ಕೂಡ ಹರಿದೋಗ್ತದೆ. ಈಗಾದರೂ ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಆಗಿದ್ದಂಗೆ ಇಲ್ಲಿ ಒಂದು ಅಕ್ರಮ ಗಣಿಗಾರಿಕೆಗೆ ಬಹಳಷ್ಟು ಒಂದು ಸಾವು ನೋವುಗಳು ಕೂಡ ಆಗಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಜಿಲಿಟನ್ಗಳನ್ನು ಬಳಸ್ಕೊಂಡು ಇಲ್ಲಿ ಸ್ಫೋಟ ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಆಗ್ತಾ ಇರೋ ಕಾರಣಕ್ಕಾಗಿ ಇಲ್ಲಿ ಒಂದು ಪ್ರಾಣ ಒಂದು ಹಾನಿ ಕೂಡ ಬಹಳಷ್ಟು ಕೂಡ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಕಲ್ಲು ಹೊಡಿಲಿಕ್ಕೆ ಅಂತ ಬರ್ತಾರೆ. ಅವರು ಕೆಲಸ ಮಾಡೋ ಸಮಯದಲ್ಲಿ ಏನು ಅಲ್ಲಿ ಸ್ಫೋಟಗೊಂಡು ಮೇಲಿದ್ದಂತಹ ಬಂಡೆಗಳು ಅವ್ರ ಮೇಲೆ ಬಿದ್ದು ಬಹಳಷ್ಟು ಒಂದು ಸಾವು ನೋವು ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಗಣಿಗಾರಿಕೆ ನಡೀತಕ್ಕಂಥ ಪ್ರದೇಶಗಳ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಬಹಳಷ್ಟು ಒಂದು ಪ್ರಾಣಭೀತಿ ಕೂಡ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಏನು ಬೆಟ್ಟಗಳ ಒಂದು ಮೇಲ್ಭಾಗದಲ್ಲಿ ಆಗ್ತಕ್ಕಂಥ ಒಂದು ಗಣಿಗಾರಿಕೆಯಿಂದ ಬಂಡೆಗಳು ಉರುಳಿ ಬಿದ್ದು ತಮ್ಮ ಮನೆಗಳ ಮೇಲೆ ಎಲ್ಲಿ ಬೀಳುತ್ತೋ ಅಂತಕ್ಕಂಥ ಒಂದು ಆತಂಕ ಕೂಡ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಈ ಒಂದು ಟೇಕಲ್ ಹೋಬಳಿಯ ಬನಹಳ್ಳಿ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಬೆಟ್ಟ ಬನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಬೆಟ್ಟನಿದೆ. ಮೇಲ್ಭಾಗದಲ್ಲಿ ಬಂಡೆಗಳು ಉರುಳಿ ಬಿದ್ದು ಇನ್ನೇನು ಕೂಗಳತೆ ದೂರದಲ್ಲೇ ಬಂದು ಈ ಒಂದು ಬಂಡೆಗಳು ಉರುಳಿ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿನೇ ಗ್ರಾಮಸ್ಥರ ಬಹಳಷ್ಟು ಭಯಭೀತರಾಗಿದ್ದಾರೆ. ಇಲ್ಲಿ ಹೇಳ್ತಕ್ಕಂಥದ್ದು ಏನು ಈ ಒಂದು ಗ್ರಾಮದ ಹಿಂದೆ ಇರತಕ್ಕಂಥ ಬೆಟ್ಟದಲ್ಲಿ ಸುಮಾರು 14 ಕಡೆಗೂ ಹೆಚ್ಚು ಒಂದು ಭಾಗದಲ್ಲಿ ಈಗಾಗಲೇ ಕ್ರಷರ್ಗಳು ನಡೀತಾ ಇವೆ. ಆ ಒಂದು ಭಾಗದಲ್ಲಿ ಏನು ನಿಯಮಿತವಾಗಿ ಆಗಬೇಕಾಗಿರ್ತಕ್ಕಂಥ ಒಂದು ಬ್ಲಾಸ್ಟಿಂಗ್ ಪ್ರಕ್ರಿಯೆ ಏನಿದೆ ಅದು ಯಥೇಚ್ಛವಾಗಿ ಒಂದು ಏನು ಬೇಕಾಬಿಟ್ಟು ಯಾವಾಗಂದ್ರೆ ಅವಾಗ ಬ್ಲಾಸ್ಟಿಂಗನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆಗ್ತಕ್ಕಂಥ ಬ್ಲಾಸ್ಟಿಂಗ್ನಿಂದ ಏನು ರಾತ್ರಿ ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂಥ ಬಂಡೆಗಳು ಅಲುಗಾಡಿ ಮೇಲಿಂದ ಬಂಡೆಗಳು ಉರುಳಿ ಬಿದ್ದಿರ್ತಕ್ಕಂಥದ್ದು. ಇನ್ನೇನು ಕೇವಲ 200 ಮೀಟರ್ ಹಿಂದಕ್ಕೆ ಈ ಒಂದು ಬಂಡೆಗಳು ಉರುಳಿ ಬಿದ್ದಿರ್ತಕ್ಕಂಥದ್ದು. 3 ಬೃಹದಾಕಾರದ ಬಂಡೆಗಳು ಈ ಒಂದು ಗ್ರಾಮದ ಪಕ್ಕದಲ್ಲೇ ಒಂದು ಬಿದ್ದಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಭಾಗದಲ್ಲಿ ಆಗ್ತಕ್ಕಂಥ ಒಂದು ಗಣಿಗಾರಿಕೆಯನ್ನು ತಡಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಳೆದ 16 ವರ್ಷಗಳ ಹಿಂದೆ ಇದೇ ಒಂದು ಗ್ರಾಮದ ಒಂದು ಕೂಗಳಿತ ದೂರದಲ್ಲೇ ಮೇಲಿಂದ ಬಂಡೆ ಒಂದು ಉರುಳಿ ಬಂದು ಬಿದ್ದಿತ್ತು. ಆದರೆ ಇಂಥ ಒಂದು ಆತಂಕ ಇರುವಂಥ ಮಧ್ಯದಲ್ಲೇ ಇಲ್ಲಿ ಒಂದು ನಿಯಮಿತವಾಗಿ ಒಂದು ಬ್ಲಾಸ್ಟಿಂಗನ್ನು ಮಾಡೋದು ಬಿಟ್ಟು ಬೇಕಾಬಿಟ್ಟು ಈ ಒಂದು ಖಾಸಗಿ ಕ್ರಷರ್ಗಳು ಒಂದು ಹಾವಳಿ ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಇವರ ಒಂದು ಹಾವಳಿ ಮತ್ತು ಅವರ ಒಂದು ದಾಹಕ್ಕೆ ಈ ರೀತಿಯಾಗಿ ಮನಸೋ ಇಚ್ಛೆ ಒಂದು ಬ್ಲಾಸ್ಟಿಂಗನ್ನು ಮಾಡಿದಂಥ ಸಮಯದಲ್ಲಿ ಏನು ಬೆಟ್ಟಗಳ ಮೇಲ್ಭಾಗದಲ್ಲಿರ್ತಕ್ಕಂಥ ಬಂಡೆಗಳು ಅಲುಗಾಡಿ ಅಲ್ಲಿ ಒಂದು ಕೆಳಕ್ಕೆ ಬೀಳುವಂಥದ್ದು. ಮತ್ತು ಆ ಒಂದು ಕೆಳಗೆ ಇರತಕ್ಕಂಥ ಒಂದು ಗ್ರಾಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಲ್ಲಿರ್ತಕ್ಕಂಥದ್ದು. ಆ ಒಂದು ಮನೆಗಳಲ್ಲಿ 10 ಜನ ವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ರಾತ್ರಿ ಸುಮಾರು 8 ಗಂಟೆ ವೇಳೆಯಲ್ಲಿ ಈ ರೀತಿಯಾಗಿ ಬಂಡೆಗಳು ಉರುಳಿ ಬಿದ್ದು ಬಹಳ ಒಂದು ದೊಡ್ಡದಾಗಿ ಒಂದು ಶಬ್ದ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಬಹಳ ಒಂದು ಗಾಬರಿಯಿಂದ ಮನೆಯಿಂದ ಹೊರಕ್ಕೆ ಬಂದು ನೋಡಿದಂಥ ಸಮಯದಲ್ಲಿ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಧೂಳು ಕೂಡ ಆವರಿಸಿತ್ತು. ಹಾಗಾಗಿನೇ ಈ ಒಂದು ಭಾಗದಲ್ಲಿ ಗಣಿಗಾರಿಕೆಗೆ ಒಂದಷ್ಟು ಬ್ರೇಕನ್ನು ಹಾಕಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಸಂಜೆ ಹೊತ್ತು ಗಣಿಗಾರಿಕೆಯನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟ ಆದೇಶ ಕೂಡ ಇದ್ರೂ ಕೂಡ ಈ ಒಂದು ಸುತ್ತಮುತ್ತಲು ಏನು ಬೆಟ್ಟ ಗುಡ್ಡಗಳಲ್ಲಿ ನಡೀತಕ್ಕಂಥ ಒಂದು ಗಣಿಗಾರಿಕೆಗೆ ಒಂದು ಯಾವುದೇ ಮಿತಿನೂ ಇಲ್ಲ. ಜೊತೆಗೆ ಇವರು ಯಾವುದೂ ಕೂಡ ಒಂದು ರೂಲ್ಸ್ ಅನ್ನು ಕೂಡ ಫಾಲೋ ಮಾಡೋದಿಲ್ಲ ಅಂತಕ್ಕಂಥ ಒಂದು ಆರೋಪಗಳು ಕೂಡ ಬಹಳ ಒಂದು ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ಪರಿಸರ ನಿಯಂತ್ರಣ ಮಾಲಿನ್ಯ ಮಂಡಳಿಯವರು ಹಲವು ಸೂಚನೆಗಳನ್ನು ಕೊಟ್ಟು ಈಗಾಗಲೇ ಬಹಳಷ್ಟು ಒಂದು ಕಟ್ಟುನಿಟ್ಟಿನ ಆದೇಶಗಳನ್ನು ಕೂಡ ಹೊರಡಿಸಿದ್ದಾರೆ. ಅದ್ಯಾವುದಕ್ಕೂ ಕೂಡ ಕೇರ್ ಮಾಡ್ದೇನೆ ಈ ರೀತಿಯಾಗಿ ಒಂದು ನಿಯಮಿತವಾಗಿ ಬ್ಲಾಸ್ಟಿಂಗ್ ಅನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟಿಂಗ್ ಅನ್ನು ಮಾಡುವಂಥ ವೇಳೆಯಲ್ಲಿ ಈ ರೀತಿಯಾಗಿ ಒಂದು ಅನಾಹುತಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಗ್ರಾಮಸ್ಥರು ಇಲ್ಲಿ ಏನು ಬನಹಳ್ಳಿ ಪಕ್ಕದಲ್ಲೇ ಒಂದು ಬೆಟ್ಟ ಗುಡ್ಡಗಳು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಮತ್ತು ಒಂದರ ಮೇಲೆ ಒಂದು ಗುಡ್ಡಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಭಾಗದಲ್ಲಿ ಆಗ್ತಕ್ಕಂಥ ಒಂದು ಏನು ಗಣಿಗಾರಿಕೆಗೆ ಖಂಡಿತ ಒಂದು ಮೂಗುದಾರವನ್ನು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ಪ್ರಾಣಕ್ಕೆ ಹಾನಿ ಆದಂಥ ಸಮಯದಲ್ಲಿ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ರಾತ್ರಿ 7:30-8 ಗಂಟೆ ಟೈಮಲ್ಲಿ ಶಬ್ದ ಬಂತು, ಗುಬ್ಬಿ 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 ಅಂತ. ಏನಂತದ್ದು ಗೊತ್ತಾಗಿಲ್ಲ. ಆಮೇಲೆ ಊರೊಳಗಿದ್ದವರೆಲ್ಲನೂ ಗುಟ್ಟಿಗಳು ಬರ್ತಾವೆ ಅಂದರು. ಆಮೇಲೆ ನಾವು ನೋಡಿದ್ವಿ. ರಾತ್ರಿ ಕತ್ಲಲ್ಲಿ ಏನು ಅಷ್ಟೊಂದು ಕಾಣಿಸಿಲ್ಲ. ಬೆಳಗ್ಗೆ ಬಂದು ನೋಡಿದ್ದೀವಿ ನಾವು. ಏನಾಗಿತ್ತು ಅವಾಗ ನೋಡಿದಾಗ? ಎಲ್ಲ ನೋಡಿ ಈ ಗುಟ್ಟಿ ಇವೆಲ್ಲ ಹೊಲಿಕೆ ಬಂದ್ಬಿಟ್ಟಿದ್ವು. ಎಲ್ಲಿಂದ? ಅಲ್ಲಿ ಮೇಲೆಯಿಂದ ನೋಡಿ ಸರ್, ಅಲ್ಲಿ ಮೇಲೆಯಿಂದ ಬಂದಿರೋದು. ಇನ್ನು ಮೇಲೇನೆ ಒಂದು ಕಲ್ಲಿದ್ದು ಹೋಗಿದೆ. ಇಷ್ಟು ದೂರ ಐತೆ, ಸ್ವಲ್ಪ ಒಂದು ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಈ ಗುಟ್ಟಿಗೆ ದಾಟಿದ್ರೆ ಮನೆಗಳ ಮೇಲೆ ಹೋಗುತ್ತೆ ಅದು. ಅದಕ್ಕೇನು ಕೊಟ್ಟಿಲ್ಲ. ಯಾವುದನ್ನು ಒಂದು ಅರ್ಲಿದ್ರೆ ನೋಡಿ, ಒಂದು ಬಂದಿರೋದಕ್ಕೆ 3 ಗುಟ್ಟೆ ಕೆಳಗೆ ಬಂದವೆ. ಇನ್ನೂ ಒಂದು ಮೇಲೇನೆ ಐತೆ. ಯಾವಾಗ ಅರ್ಧ ರಾತ್ರಿಯಲ್ಲಿ ಯಾರು ಸರ್ ಜವಾಬ್ದಾರ ಅದಕ್ಕೆ? ಅವರೇನೋ ದೂರ ಇರ್ತಾರೆ ಆರಾಮಾಗಿ. ಅವರೆಲ್ಲೋ ಹೆಣ್ರು ಮಕ್ಳು ಎಲ್ಲೋ ಇರ್ತಾರೆ. ಯಾರೋ ಕೆಶಾರ್ಗಳೇ ಕೆಲಸ ಮಾಡೋರು ಮಾಡ್ತಾರೆ. ಬ್ಲಾಸ್ಟ್ ಕ್ರಿಷಾರ್ ಎಲ್ಲೋ ಇರ್ತದೆ, ಬ್ಲಾಸ್ಟ್ ಎಲ್ಲೋ ಮಾಡ್ತಾರೆ ಅವರು. ಅಲ್ಲಿಂದ ಸಾಗಿಸ್ಕೊಂಡು ಹೋಗ್ತಾರೆ. ಅವಾಗ ತೊಂದರೆ ಯಾರ್ಕ? ನಮಗೆ ತೊಂದರೆ ಅದು.
ಬೆಟ್ಟ ಪಕ್ಕದಲ್ಲಿ ಇದ್ದೀವಿ ನಾವು. ಮಕ್ಕಳು ಮರಿನ ಹಾಕೊಂಡಿರ್ತೀವಿ ಸರ್. ರಾತ್ರಿ ಅಷ್ಟೊತ್ತಲ್ಲಿ 7:30 8 ಗಂಟೆನಲ್ಲಿ ಗುಟ್ಟು ಬರ್ತದೆ, ಬರ್ರೆ ಅಂದರೆ ಯಾವ ಕಡೆ ನಾವು ಹೋಗೋದು? ಪಕ್ಕದಲ್ಲೇ ಇರೋದು ಮನೆಗಳು. ಯಾವುದೇ ಕಾರಣಕ್ಕೂ ನಮ್ಗೆ ಯಾವ ಇದು ನಿರೀಕ್ಷೆನೂ ಇಲ್ಲ. ಇಲ್ಲಿ ನಾವು ಬದುಕುವಂಥ ನಿರೀಕ್ಷೆನೇ ಇಲ್ಲ. ಆ ರೀತಿಯಲ್ಲಿದ್ದೀವಿ ನಾವು. ಬಟ್ ಇಲ್ಲಿ 7:30 ಆಗಿದ್ದು ಇನ್ಸಿಡೆಂಟು. ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. 25-30 ಮನೆ ಇದ್ದಾವೆ ಇಲ್ಲಿ ಬೆಟ್ಟದ ಪಕ್ಕದಲ್ಲಿರೋದು. ಇಲ್ಲಿ ಬಂಡೆಗಳೆಲ್ಲ ಇವಾಗ ನಮ್ಮ ಮನೆ ಮೇಲೇ ಬರೋದು, ನಮ್ಮ ಮನೆಗಳ ಮೇಲೇ ಬರೋದು. ಸುಮಾರು 25-30 ಮನೆಗಳು ನಾವು ಬೆಟ್ಟದ ಪಕ್ಕದಲ್ಲಿರೋರು ಇದ್ದೀರಿ. ಏನೇ ಆಗಲಿ ಸರ್ಕಾರದಿಂದ ಅನುಕೂಲ ಮಾಡಿಕೊಟ್ಬಿಟ್ಟು ಅವರು ಏನಾದರೂ ಇದು ಮಾಡ್ಕೊಳ್ಳಿ, ನಮ್ಗೆ ತೊಂದರೆ ಇಲ್ಲ. ಬಟ್ಟು ಸಡನ್ನಾಗಿ ಸಿಕ್ಕೋದು ನಮ್ಮ ಮನೆಗಳೇ. ನಮಗೇನು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇದು ಕ್ರಷರ್ಗಳು ಓಪನ್ ಆಗೋದಕ್ಕೆ ನಾವು ಬಿಡೋದು ಇಲ್ಲ. ಅದು ಮಾಡಲೂಬಾರ್ದು. ಅದರಿಂದ ನಮಗೆ ತೊಂದರೆ ಆಗ್ತೈತೆ, ನಮ್ಗೆಲ್ರಿಗೂ ತೊಂದರೆ ಆಗ್ತಾಯಿದೆ. ಇದು ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಒಂದು ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಬೆಟ್ಟಗುಡ್ಡಗಳಲ್ಲಿ ಬಹಳಷ್ಟು ಕಡೆ ಒಂದು ಅಕ್ರಮ ಗಣಿಗಾರಿಕೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಬಹಳಷ್ಟು ಪ್ರಯತ್ನಗಳು ಕೂಡ ಆಗಿದ್ದರೂ ಕೂಡ ಒಂದು ರಾಜಕೀಯ ಪ್ರಭಾವ ಮತ್ತು ಕೆಲವು ಬಲಾಢ್ಯರ ಒಂದು ಪ್ರಭಾವದಿಂದ ಇನ್ನೂ ಕೂಡ ಈ ಒಂದು ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿಲ್ಲ. ಜೊತೆಗೆ ಈ ರೀತಿಯಾಗಿ ಒಂದು ಕ್ರಷರ್ನ ಒಂದು ಅನುಮತಿಯನ್ನು ಪಡೆದು ಮಾಡ್ತಕ್ಕಂಥ ಗಣಿಗಾರಿಕೆಯ ಮಾಲೀಕರು ಕೂಡ ಒಂದಷ್ಟು ಸರ್ಕಾರಿ ನಿಯಮಗಳನ್ನು ಅನುಸರಣೆ ಮಾಡಬೇಕಾಗಿರುತ್ತೆ. ಆದರೆ ಇದು ಯಾವುದನ್ನು ಕೂಡ ಮಾಡದೆ ಎಲ್ಲವನ್ನು ಕೂಡ ಗಾಳಿಗೆ ತೋರಿ ಈ ರೀತಿಯಾಗಿ ಬೇಕಾಬಿಟ್ಟು ಬ್ಲಾಸ್ಟಿಂಗನ್ನು ಮಾಡುವಂಥ ವೇಳೆಯಲ್ಲಿ ಈ ರೀತಿಯಾಗಿ ಬಹಳಷ್ಟು ಅನಾಹುತ ಕೂಡ ಈ ಹಿಂದೆ ನಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಖಂಡಿತ ಗ್ರಾಮಸ್ಥರ ಒಂದು ಕುಂದುಕೊರತೆಗಳನ್ನು ಆಲಿಸಿ ಮುಂದಿನ ಇಂಥ ಘಟನೆಗಳು ಮತ್ತೆ ಮರುಕಳಿಸಂತೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯವರು ಜೊತೆಗೆ ಗಣಿ ಇಲಾಖೆಯವರು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಬೆಟ್ಟಗುಡ್ಡಗಳಲ್ಲಿ ಏನು ಗಣಿಗಾರಿಕೆಗೆ ಮಿತಿ ಇಲ್ಲದಂತೆ ಆಗಿರತಕ್ಕಂಥದ್ದು. ಒಂದು ಕಡೆ ಸಕ್ರಮ ಗಣಿಗಾರಿಕೆಯಿಂದ ಬಹಳಷ್ಟು ಸಮಸ್ಯೆಗಳು ಕೂಡ ಆಗ್ತದೆ, ಮತ್ತೊಂದು ಕಡೆ ಅಕ್ರಮ ಗಣಿಗಾರಿಕೆಯಿಂದ ಬಹಳಷ್ಟು ಸಂಪತ್ತು ಕೂಡ ಲೂಟಿ ಆಗ್ತದೆ. ಇದ ಒಂದು ಅಕ್ರಮ ಚಟುವಟಿಕೆಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಈಗಾಗಲೇ ಮಾಲೂರು ತಾಲೂಕು ಆಡಳಿತ ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಈಗಾಗಲೇ ವಿಫಲರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಕ್ರಮವಾಗಿ ಲೈಸೆನ್ಸ್ ಅನ್ನು ಪಡ್ಕೊಂಡು ಗಣಿಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಇಚ್ಛೆ ಒಂದು ಕಾನೂನನ್ನು ಕೂಡ ಉಲ್ಲಂಘನೆ ಮಾಡಿ ಈ ರೀತಿಯಾಗಿ ಬ್ಲಾಸ್ಟಿಂಗ್ ಅನ್ನು ಮಾಡ್ತಾ ಇರೋ ಕಾರಣಕ್ಕಾಗಿ ಬಹಳಷ್ಟು ಒಂದು ಅನಾಹುತಗಳು ಕೂಡ ಸಂಭವಿಸ್ತಾ ಇರತಕ್ಕಂಥದ್ದು. ಅದನ್ನು ತಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮಸ್ಥರು ಕೂಡ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.